ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೊರಟಿದ್ದೀನಿ ರಾಯಚೂರಿಂದ. ನಾನು ಹೋಗ್ತಾ ಇರೋದು ಬೆಂಗಳೂರಿಗೆ. ಇವತ್ತು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ, 500 ಕಿಲೋಮೀಟರು. ನೋಡೋಣ ಬನ್ನಿ ಯಾವ ಥರ ಇರುತ್ತಂತೆ. ಆ್ಯಕ್ಚುಲಿ ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ, ಯಾಕೆಂದರೆ ನನ್ನ ಹತ್ರ ಕ್ಯಾಮರಾ ಇಲ್ಲ, ಹಂಗಾಗಿ ಮೊಬೈಲ್ ಇರೋದಲ್ವ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಮೊಬೈಲ್ ಬಿತ್ತು ಅಂದರೆ ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂತೇಳಿ ಅಷ್ಟೊಂದು ವೀಡಿಯೋ ಮಾಡಿಲ್ಲ. ಹೀಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾನಿರೋದು ಎಕ್ಸಾಕ್ಟಾಗಿ ಅನಂತಪುರ ಹೈವೇಲಿ. ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಬನ್ನಿ ನನ್ನ ಗಾಡಿ ಯಾವ ಥರ ಸ್ಪೀಡಲ್ಲಿದ್ದರೆ ಹೆಂಗೆ ಕಂಟ್ರೋಲ್ ಆಗುತ್ತೆ, ಏನು ಎಷ್ಟು ಸ್ಪೀಡ್ ಗಂಟೆ ಹೋಗುತ್ತೆ ಎಲ್ಲ ಚೆಕ್ ಮಾಡ್ತೀನಿ. ಬಟ್ ಆದರೆ ಟಾಪ್ ಸ್ಪೀಡೆಲ್ಲ ನಾನು ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನನ್ನ ಹತ್ರ ನಾನು ಹೇಳಿದಾಗೆ ಮುಂಚೆನೇ ಹೇಳಿದ್ನಲ್ಲ ಕ್ಯಾಮರಾ ಇಲ್ಲ ಅಂತ. ಹಂಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಹೆಂಗಿದೆ ಅಂತ, ಯಾವ ಥರ ನುಗ್ಗುತ್ತೆ ಗಾಡಿ ಅಂತ ನೋಡಿ. ಯಾವುದಕ್ಕೂ ಕಮ್ಮಿ ಏನಿಲ್ಲ ನಮ್ಮ ಗಾಡಿ, ಆ ಥರ ಇದೆ, ಸಖತ್ತಾಗಿದೆ. ನಿಜ ಹೇಳ್ಬೇಕಂದ್ರೆ ನಾನು ಊರಿಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನನ್ನ ಮಗಂದು ಹೆಸರು ಇಡಬೇಕಾಗಿತ್ತು, ನಾಮಕರಣ ಇತ್ತು. ಅದು ಮುಗಿಸ್ಕೊಂಡು ತಿರ್ಗಾ ನಾನು ಬೆಂಗಳೂರಿಗಾದರೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದನ್ನು ನನ್ನ ಗಾಡಿ ಸಖತ್ತಾಗಿದೆ ನಿಜ ಹೇಳ್ಬೇಕಂದ್ರೆ. ಎಲ್ಲರೂ ನನಗಂದರು ಏನಕ್ಕೆ ಈ ಬೈಕ್ ತೊಗೊಂಡಿದ್ಯಾ, ಕಾರ್ ತೊಗೋಬೋದಾಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು. ಎಲ್ಲರೂ ಹೇಳ್ತಾರೆ, ಬಟ್ ನಮಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನೇ ತೊಗೋಬೇಕಲ್ವ. ಇನ್ನೊಂದೇನು ವಿಚಾರ ಅಂದರೆ ನನಗೆ ಬೈಕೇ ಜಾಸ್ತಿ ಇಷ್ಟ ಕಾರ್ಗಿಂತ. ನನ್ನ ಕಾರು ಎಲ್ಲ ಕಾರನ್ನು ನಾನು ಓಡಿಸಿಬಿಟ್ಟಾಗಿದೆ, ಅದಕ್ಕೋಸ್ಕರ ನನ್ನ ಕಾರ್ ತೊಗೊಳಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಓಡಿಸಿದ್ರೆ ಕಾರೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಮ್ಮ ಬೆಂಗಳೂರಲ್ಲಿ ನಾನು ರೂಲ್ಸ್ ರಾಯ್ಸ್ ಬಿಟ್ಟು ಮಸ್ಟ್ಯಾಂಗ್ ಓಡಿಸಿದ್ದೀನಿ, ಆಮೇಲೆ BMW, ಆಡಿ, ವೋಲ್ವೋ, ಲಕ್ಸಸ್ಸು, ಆಮೇಲೆ ವೆಲ್ಫೈರ್ ಓಡಿಸಿದ್ದೀನಿ, ಆಮೇಲೆ ವೆಲೇರ ಓಡಿಸಿದ್ದೀನಿ, ರೇಂಜ್ ರೋವರು ಎಲ್ಲ ಓಡಿಸಿದ್ದೀನಿ. ನಾನು ದೊಡ್ಡ ದೊಡ್ಡ ಗಾಡಿ ಎಲ್ಲ ಓಡಿಸಿದ್ದೀನಿ. ಅದಕ್ಕೋಸ್ಕರ ನನಗೆ ನನ್ನ ವರ್ಕ್ ಬಂದು ಪ್ರೊಫೆಷ್ನಲಿ ನಾನು ಬಂದು ಡ್ರೈವರು. ಯಾವ ಥರ ನಮ್ಮದು ಅಂದರೆ, ನಮ್ಮದು ಒಂದು ಆ್ಯಪ್ ಇದೆ, ಸ್ಪೇರ್ ಡ್ರೈವರ್ ಥರ, ಅದು ಒಂಥರ ಬುಕ್ ಮಾಡ್ತಾರೆ, ಅದ್ರ ಮುಖಾಂತರ ನಾನು ಕೆಲಸ ಮಾಡೋದು. ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ. ನಮ್ಮ ಬೈಕ್ ವಿಚಾರ ಮಾತಾಡೋಣ ಅಂದರೆ ಬೈಕ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನನಗೆ ಹೇಳ್ದಂಗೆ ಕಾರ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಎಲ್ಲ ಗಾಡಿ ಓಡಿಸಿಬಿಟ್ಟಿದ್ದೀನಿ ಅಲ್ವಾ. ಅದಕ್ಕೋಸ್ಕರ ನನಗೆ ಇಂಟ್ರೆಸ್ಟ್ ಇರೋದು ಮೇನ್ ಬೈಕ್ ಮೇಲೆ. ನನಗೆ ಬೈಕ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರನೇ ನಾನು ಬೈಕ್ ತೊಗೊಂಡಿದ್ದು. ಇದನ್ನು ಊರ ಕಡೆ ಹೋದಾಗ ತುಂಬ ಚೆನ್ನಾಗಿತ್ತು ರಿಯಾಕ್ಷನ್. ಎಲ್ಲ ಹುಡುಗರೆಲ್ಲ ನಾನು ಮಾತಾಡಿಸ್ತಾಯಿದ್ರು, ಹೆಲ್ಮೆಟ್ ಹಾಕ್ಕೊಂಡಿದ್ದು ನೋಡಿ, ಓ ನೀವೇನು ಮೋಟೋ ಬ್ಲಾಗರ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾಯಿದ್ರು. ಒಂಥರ ಖುಷಿ ಆಯಿತು. ಆಮೇಲೆ ನನ್ನ ಬೈಕ್ ಸುಮಾರು ಜನ ಕೇಳಿದ್ರು, ಯಾವುದು ಇದು ಗಾಡಿ, ಏನು ಇಷ್ಟು ದೊಡ್ಡದಿದೆ, ಇಷ್ಟು ಹೈಟ್ ಇದೆ, ಎಷ್ಟು ಬಿತ್ತು ಏನು ಅಂತ ಎಲ್ಲ ಕೇಳ್ತಾಯಿದ್ರು. ನಾನು ಹಂಗೆ ಮಾತಾಡಿದೆ, ಕೆಲವ್ರಿಗೆ ಗಾಡಿ ಕೊಟ್ಟೆ ಓಡಿಸಿ ಅಂತೇಳಿ. ಅದಾದಮೇಲೆ ಅಲ್ಲೇ ಒಂದು 10 ಡೇಸಲ್ಲಿ ಇದ್ದೆ ಊರಲ್ಲಿ. 10 ಡೇಸ್ ಆದಮೇಲೆ ಬರಬೇಕಲ್ವ ಬೆಂಗಳೂರಿಗೆ ತಿರ್ಗಾ. ಇವತ್ತು ಡೇಟ್ ಬಂದು 9. ನಾನು ರಿಟರ್ನ್ ಬರ್ತಾ ಇದ್ದೀನಿ ಬೆಂಗಳೂರಿಗೆ, ಅನಂತಪುರ ಹತ್ರ. ಆ್ಯಕ್ಚುಲಿ ಫುಲ್ಲು ಅಷ್ಟೊಂದು ಕಾಣಿಸ್ತಾ ಇಲ್ಲ ಮುಂದ್ಗಡೆ ವ್ಯೂ, ಸೊ ಅದರಿಂದಾಗಿ ಇದರಲ್ಲಿ ಸ್ವಲ್ಪ ನಿಮಗೆ ನೋಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಾನು ಸ್ವಲ್ಪ ದಿನದಲ್ಲಿ ಕ್ಯಾಮ್ರಾ ತೊಗೊತಾ ಇದ್ದೀನಿ. ದಯವಿಟ್ಟು ನೋಡೋರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನನ್ನು ಒತ್ತಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆ ಆದಷ್ಟು ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ಯಾವುದೇ ಥರ ಕ್ಲಿಪ್ ಹಾಕಿಲ್ಲ ನಾನು, ಯಾಕೆಂದರೆ ನಾನು ಅಷ್ಟೊಂದು ಏನು ಇರಲಿಲ್ಲ ಇದರಲ್ಲಿ ರೀಸನು, ಹಂಗಾಗಿ ನಾನು ಯಾವುದೇ ಥರದ ಅಳವಡಿಸಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ವೀಡಿಯೋಗಳೇ ತುಂಬ ಚೆನ್ನಾಗಿ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದರೆ ಇದೇ ಥರ ವೀಡಿಯೋ ಮಾಡ್ತೀನಿ. ನೋಡಿ ನಮ್ಮ ಗಾಡಿ ನೋಡಿ ಯಾವ ಥರ ಕಂಟ್ರೋಲ್ ಆಗುತ್ತಂತ. 100ಅಲ್ಲಿ 130 140 ಹೋದ್ರೂ ಕರೆಕ್ಟಾಗಿ ಮುಂದೆ ಯಾವುದೇ ವೆಹಿಕಲ್ ಸಡನ್ನಾಗಿ ಬಂದ್ರೂ ಪರವಾಗಿಲ್ಲ, ಗಾಡಿ ಕಂಟ್ರೋಲ್ ಆಗುತ್ತೆ. ಯಾಕಂದರೆ ಗಾಡಿ ವೇಟ್ ಇದೆ, ಅದಕ್ಕೋಸ್ಕರ 170 kg ಇದೆ ಆಲ್ಮೋಸ್ಟು. ಫ್ಯೂಲ್ ಹಾಕಿದಾಗ ಅಂದ್ರೆ ಒಂದು ನಂದು ವೇಟ್ ಇರುತ್ತಲ್ವ, ಆಲ್ಮೋಸ್ಟ್ ಒಂದು 200 kg ಮೇಲೇ ಇರುತ್ತೆ ಗಾಡಿ. 240 ಗಂಟ ಇರುತ್ತೆ. ಹಂಗಾಗಿ ಗಾಡಿ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ಚೆನ್ನಾಗಿದೆ. ವೆಹಿಕಲ್ ಮಾತ್ರ ಸೂಪರಾಗಿದೆ. ನಾನು ತೊಗೊಂಡೋದಕ್ಕೂ ಈ ಬೈಕು ಸ್ವಾರ್ಥ ಅಂತ ನನಗನ್ಸುತ್ತೆ. ಬಟ್ ಬೇರೆಯವರೆಲ್ಲ ಹೇಳ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡಿಲ್ಲ, ನೀ ರಾಯಲ್ ಎನ್ಫೀಲ್ಡ್ ಆದರೂ ತೊಗೋಬೇಕಾಗಿತ್ತು ಹಂಗೆ ಹಿಂಗೆ. ಸೊ ಇನ್ನೊಬ್ಬರು ಹೇಳಿದ್ದಾರೆ ಅಂತ ಸಜೆಸ್ಟ್ ಮಾಡಿದ್ದಾರೆ ಅಂತೇಳಿ ನಾವು ತೊಗೊಳಕ್ಕಾಗಲ್ಲ. ನಮ್ಗೆ ಏನು ಇಷ್ಟನೋ ಲೈಫಲ್ಲಿ ಅದನ್ನು ನಾವು ತೊಗೊಳ್ಬೇಕು, ಅಷ್ಟು ನಮ್ಮದು ಗುರಿ ಇತ್ತು.
ಹಂಗಾಗಿ ನಾನು ಈ ಬೈಕ್ ತೊಗೊಂಡಿದ್ದೀನಿ. ಈ ಬೈಕಲ್ಲಿ ನನಗೇನು ಕಮ್ಮಿ ಆಗಿಲ್ಲ, ಸಖತ್ತಾಗಿದೆ ಬೈಕು, ಸೂಪರಾಗಿ ನುಗ್ಗುತ್ತೆ. ಕಾರ್ಗಳಿಗೂ ಸಹ ಕಾಂಪಿಟೇಷನ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಬೈಕು. ಯಾರ್ಯಾರು ತೊಗೊಂಗಿದ್ರೆ ತೊಗೊಳ್ಳಿ. ಬೈಕ್ ಬಂದ್ಬಿಟ್ಟು ಹೀರೋ ಎಕ್ಸ್ಟ್ರೀಮ್ 250 ತುಂಬ ಚೆನ್ನಾಗಿದೆ ಬೈಕು. ಮೈಲೇಜು ಹಂಗೆ ಬರುತ್ತೆ, ಮೈಲೇಜ್ ಸಖತ್ತಾಗಿ ಬರುತ್ತೆ. ಮೈಲೇಜ್ ಬಂದ್ಬಿಟ್ಟು ನಮಗೆ 150, 140, 130 ಮೇಲೆ ಹೋದರೆ ಮಿನಿಮಮ್ ಒಂದು 25 ಗಂಟೆ ಬರುತ್ತೆ ಮೈಲೇಜ್. ಇದು ಗಾಡಿ ಯಾವ ಥರ ಮೈಲೇಜ್, ಇದು ಮೈಲೇಜು ಬರುತ್ತೆ ನಿಮಗೆ 48 ಗಂಟೆನೂ ಬರುತ್ತೆ. ಇದು ಯಾವ ಥರ ಓಡಿಸ್ಬೇಕಂತಂದರೆ, ಈ ಗಾಡಿ ನಾವು ಓಡಿಸ್ಬೇಕಂದ್ರೆ 5th ಗೇರಲ್ಲಿ ಇರಬೇಕು. ಮಿನಿಮಮ್ ಸ್ಪೀಡು 50ರಿಂದ 70 ಒಳಗಡೆ ಇರಬೇಕು. ಜಾಸ್ತಿ ಗೇರು ಗೇರು ಚೇಂಜ್ ಮಾಡೋಂಗಿಲ್ಲ. ಗೇರ್ ಚೇಂಜ್ ಮಾಡಿದರೆ ಮೈಲೇಜ್ ಕಮ್ಮಿ ಆಗಿಬಿಡುತ್ತೆ. ಒಂದೇ ಸ್ಪೀಡಲ್ಲಿ ಹೋದರೆ 40, 47, 48, 50 ಗಂಟೆ ಆರಾಮಾಗಿ ಬರುತ್ತೆ ಮೈಲೇಜ್. ನಾನೇ ಓಡಿಸಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಗಾಡಿ, ಸಖತ್ತಾಗಿದೆ. ಯಾರ್ಯಾರು ತೊಗೊಂಗಿದ್ರೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ. ನನಗೆ ಮಾತ್ರ ತುಂಬ ಇಷ್ಟ ಆಗಿದೆ. ನಿಮಗೇನು ಅನಿಸುತ್ತೋ ಅದು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋ ಯಾವ ಥರ ಮಾಡಬೇಕಂತ ಕೆಲವರು ವೀಡಿಯೋ ನೋಡಿದವರು ನನಗೆ ಕಮೆಂಟ್ ಮಾಡಿ. ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇದು ನಂದು ಸೆಕೆಂಡ್ ಬ್ಲಾಗ್ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಮಾಡಬೇಕು, ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಮಾಡೋಕ್ಕಾಗಿಲ್ಲ. ಕೆಲವು ಕಾರಣಾಂತರಗಳಿಂದ ಬೆಂಗಳೂರಿಗೆ ಹೋದರೆ ಬ್ಯುಸಿ ಆಗ್ಬಿಡ್ತೀವಿ ಕೆಲಸದಲ್ಲಿ, ಅದಕ್ಕೋಸ್ಕರ. ಬಟ್ ಆದರೆ ಇನ್ನೂ ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಮಾಡ್ಕೊತೀನಿ ವಿಡಿಯೋ ಮಾಡೋಕ್ಕೆ. ಆದಷ್ಟು ದಯವಿಟ್ಟು ಸಪೋರ್ಟ್ ಮಾಡಿ. ಸಖತ್ತಾಗಿದೆ ವ್ಯೂವು, ತುಂಬ ಚೆನ್ನಾಗಿತ್ತು. ನಾನು ಬರಬೇಕಾದ್ರೆ ಒಳ್ಳೆ ರೈಡಿಂಗ್, ಸಿಂಗಲ್ ಹೋಗಿದೆ. ಆರಾಮಾಗಿ ಬರಬೇಕಾದ್ರೂ ಸಿಂಗಲ್ ಬಂದೆ. ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ತುಂಬ ಬೇಗ ಹೋದೆ ನಾನು. ಆದರೆ ನಿಮ್ಗೆ ಹೇಳೋದೇನು ಅಂದರೆ, ನಾನು ಬಂದಿರೋದು 500 ಕಿಲೋಮೀಟ್ರ್ ಬರೀ 6 ಅವರಲ್ಲಿ ಬಂದಿದ್ದೀನಿ. ನಾನು ಬಂದಿರೋದು ರಾಯಚೂರಿಂದ ಇನ್ನೂ ಒಂದು 60 ಕಿಲೋಮೀಟ್ರ್ ಆ ಕಡೆಗೆ. ನಮ್ಮ ದೇವದುರ್ಗ ಅಂತ ಇದೆ. ದೇವದುರ್ಗದಲ್ಲಿ ಯಾರಾದರೂ ವೀಡಿಯೋ ನೋಡಿದರೆ ಕಮೆಂಟ್ ಹಾಕಿ. ದೇವದುರ್ಗದಿಂದ ನಾನು ದೇವನಹಳ್ಳಿ ಟೋಲ್ಗೆ ಬರೀ 6 ಅವರಲ್ಲಿ ನಾನು ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಕಡೆ ಸಿಂಗಲ್ ರೋಡ್ ಅಲ್ವಾ, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಡಬಲ್ ರೋಡ್ ಬಂತು. ಸೊ ಹೈವೇಗೆ ಬಂದಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಒಂದು 10 ನಿಮಿಷ 15 ನಿಮಿಷ ಮಾಡಿದ್ದೀನಿ ನಾನು ವೀಡಿಯೋ ಅಷ್ಟೇ. ಅದಾದಮೇಲೆ ಸ್ವಲ್ಪ ಏನಂದರೆ ಗಾಡಿಗೆ ಫಾಗ್ ಲೈಟ್ ಇಲ್ಲ, ನನ್ನ ಗಾಡಿಗೆ ಇನ್ನೂ ಹಾಕ್ಸಿಲ್ಲ. ಯಾವುದೇ ಥರದ್ದು ಲೈಟ್ ಹಾಕ್ಸಿಲ್ಲ. ಲೈಟ್ ಹಾಕ್ಸಿದ ಮೇಲೇ ತುಂಬ ಚೆನ್ನಾಗಿರುತ್ತೆ ಓಡ್ಸೋಕ್ಕೆ. ಯಾಕಂದರೆ ನಾವು ಹೋಗೋ ಸ್ಪೀಡಲ್ಲಿ 130, 140 ಹೋದರೆ ಏನು ಕಾಣಲ್ಲ. ಲೈಟು ಇನ್ನೂ ಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಲೈಟು ಫಿಟ್ ಮಾಡಿಸಿದ್ಮೇಲೆ ಇನ್ನೂ ನಾವು ಸ್ಪೀಡಲ್ಲಿ ಹೋಗ್ಬೋದು. ಈ ಗಾಡಿದ ಮೇನು ಲೈಟ್ ಮಾತ್ರ ಅಷ್ಟೊಂದಿಲ್ಲ ಹೇಳ್ಬೇಕಂದ್ರೆ. ಐ ಬೀಮ್ ಚೆನ್ನಾಗಿದೆ, ಬಟ್ ಲೋ ಬೀಮಲ್ಲಿ ಗಾಡಿ ಅಷ್ಟೊಂದು ಮುಂದೆ ಏನು ಕಾಣಲ್ಲ. ಮಿನಿಮಮ್ ಅಂದರೆ ನಮಗೊಂದು 350-400 ಮೀಟ್ರ್ ಆದರೂ ಕಾಣಬೇಕು ನಮಗೆ ಕ್ಲಿಯರೆನ್ಸು ಚೆನ್ನಾಗಿ. ಬಟ್ ಇದರಲ್ಲಿ ಅದು ಅಷ್ಟೊಂದು ಲೈಟು ಚೆನ್ನಾಗಿಲ್ಲ. ಲೈಟ್ ಎಕ್ಸ್ಟ್ರಾ ಹಾಕ್ಸೊಳ್ಳೇಬೇಕು. ಹಂಗಾಗಿ ನಾನು ಹಾಕ್ಸಿರ್ಲಿಲ್ಲ, ಹಾಕ್ಸ್ತೀನಿ ಇನ್ನೂ ಸ್ವಲ್ಪ ದಿವಸ. ಕ್ರ್ಯಾಶ್ ಗಾರ್ಡು ಅದೆಲ್ಲ ಹಾಕ್ಸಿದೆ, ಅದ್ರದ್ದು ಯಾವುದೂ ವೀಡಿಯೋ ಮಾಡಿಲ್ಲ ನಾನು. ಹಂಗಾಗಿ ಚೆನ್ನಾಗಿದೆ ಬೈಕ್, ಮಾತ್ರ ತುಂಬ ಚೆನ್ನಾಗಿದೆ. ಏನು ಇವನು ಹೇಳಿದ್ದೆ ಹೇಳ್ತಾನಂತ ಆ ಥರ ಎಲ್ಲ ಅನ್ಕೋಕೋಗ್ಬಿಡಿ. ಇದು ಫಸ್ಟ್ನೇ ವೀಡಿಯೋ, ಇನ್ನೂ ವೀಡಿಯೋ ಮಾಡ್ತೀನಿ. ಅದಾದಮೇಲೆ ನೋಡೋಣ ಯಾವ ಥರ ಕಂಟೆಂಟ್ ಮಾಡಬೇಕು ಏನು ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಬಟ್ ಮಾಡ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಹೋಗುತ್ತೆ ನೋಡಿ. ನಮ್ಮ ಗಾಡಿ ಸ್ಪೀಡು 130 ಹೋದ್ರೂ ಸಹ ನಿಮಗೆ ಹಂಪು ಬಂತ ಕರೆಕ್ಟಾಗಿ ಗಾಡಿ ಹೆಂಗೆ ಕಂಟ್ರೋಲ್ ಆಗುತ್ತೆ, ಯಾವ ತೊಂದರೆನೂ ಇಲ್ಲ. ನಾನು ಹೋಗಿದ್ದೀನಿ 150 ಮೇಲೆ ಹೋಗಿದ್ದೀನಿ ಈ ಗಾಡೀಲಿ ಸ್ಪೀಡು. ಬರಬೇಕಾದ್ರೆ ಮಿನಿಮಮ್ 150 ಬಂದಿದ್ದೀನಿ. ಹಂಗಾಗಿ ನಾನು ಬೇಗ ರೀಚ್ ಆದೆ ಬೆಂಗಳೂರಿಗೆ. ನಾವು ಬಸ್ಸಲ್ಲಿ ಬಂದರೂ ಸಹ ಇಷ್ಟೊಂದು ಬೇಗ ಬರೋಕ್ಕಾಗಲ್ಲ. ನಾನು ಬಂದಿದ್ದು ಬರೀ 6 ಅವರಲ್ಲಿ ದೇವನಹಳ್ಳಿ ಟೋಲಿಗೆ ರೀಚ್ ಆಗಿದ್ದೀನಿ ದೇವದುರ್ಗದಿಂದ. ಅಂದರೆ ನನ್ನ ಸ್ಪೀಡ್ ಯಾವ ಥರ ಇರಬೇಕಂತ ನೀವು ಲೆಕ್ಕ ಹಾಕಿ. ಕೆಲವೊಂದು ಕಡೆ ಈ ಥರ ಜಾಮ್ ಆದಾಗ ನಾವು ಸ್ಲೋ ಮಾಡ್ಕೊಳ್ಳೇಬೇಕು. ಅದಾದಮೇಲೆ ರೇಜ್ ಆಗುತ್ತೆ ಮತ್ತೆ ಗಾಡಿ 0 to 100 ಬರೀ 6 ಸೆಕೆಂಡಲ್ಲೇ ಆಗುತ್ತೆ ಗಾಡಿ. ಇದು ತುಂಬ ಚೆನ್ನಾಗಿದೆ ಪಿಕಪ್ ಮಾತ್ರ. ಗಾಡಿ ಮಾತ್ರ ಏನು ಹೇಳೋಂಗಿಲ್ಲ. ನನಗಂತೂ ತುಂಬ ಖುಷಿಯಾಗಿದೆ ಈ ಬೈಕ್ ತೊಗೊಂಡಿರೋದಕ್ಕೆ. ಇನ್ನೊಂದೇನು ವಿಚಾರ ಅಂದರೆ, ಗಾಡಿ ಮೈಲೇಜ್ ಬರುತ್ತೆ. ಆದರೆ ನಾನು ಅವಾಗ ಹೇಳಿದ್ನಲ್ವ ಗಾಡಿ ಯಾವ ಥರ ಓಡಿಸ್ಬೇಕಂತ, ಆ ಥರ ಓಡ್ಸೋಕ್ಕಾಗಲ್ಲ ಈ ಗಾಡಿ. ಯಾಕೆಂದರೆ ಗಾಡಿ ಆ ಥರ ಇರುತ್ತಲ್ವ, ನಾವು 70 ಓಡಿಸ್ಬೇಕಂತ ನಿಮಗೆ ಅನಿಸೋದೇ ಇಲ್ಲ. ಗಾಡಿ ಹಂಗೆ 100 ನೀವು ಎಷ್ಟು ಬೇಗ ಹೋಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಅಷ್ಟು ಬೇಗ.
ಸಖತ್ತಾಗಿ ಹೋಗುತ್ತೆ. ನೀವು 6 ಅವರಲ್ಲಿ ರೀಚ್ ಆಗಿದ್ದೀನಿ ನಾನು. ಯಾರಿಗಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ನಾನು ಗೂಗಲ್ ಮ್ಯಾಪಲ್ಲಿ ಟೈಮ್ ಲೈನ್ ಅಂತ ಇರುತ್ತೆ, ಅದು ಸ್ಕ್ರೀನ್ಶಾಟ್ ತೆಗೆದು ನಿಮ್ಗೆ ಹಾಕ್ತೀನಿ. ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಹೊತ್ತಲ್ಲಿ ರೀಚ್ ಆಗಿದ್ದೀನಿ ಏನು ಅಂತ. ಓಕೆನಾ ಫ್ರೆಂಡ್ಸ್? ಬಾಯ್ ಫ್ರೆಂಡ್ಸ್. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ನೋಡಿ, ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಸಪೋರ್ಟ್ ಮಾಡಿ. ಆದಷ್ಟು ಇನ್ನು ಮುಂದೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು